ಸೊ ತುಂಬ ಜನ ಯುವಕರು ಈ ಡೇ ಟ್ರೇಡಿಂಗ್ ಮಾಡಿ ದುಡ್ಡನ್ನು ಗಳಿಸಿದ್ದಾರೆ, ಬಟ್ ಗಳಿಸೋದಕ್ಕಿಂತ ಕಳ್ಕೊಂಡಿರೋದು ಜಾಸ್ತಿ. ಇಂಟ್ರಾಡೇ ಟ್ರೇಡಿಂಗ್ ಒಳ್ಳೆಯದೇ, ಲಾಭ ಮಾಡಿದವ್ರನ್ನ ನೋಡಿದ್ದೀನಿ, ಆದರೆ ನಷ್ಟ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದರಿಂದ ಭಾಳ ಕೇರ್ಫುಲ್ಲಾಗಿ ಮಾಡಬೇಕು. ಏನೇ ಮಾಡಬೇಕಾದ್ರೂ ನಾನೇ ಅಂದ್ಕೊಂಡು ಮಾಡಿದರೆ ಬಹಳ ಕಷ್ಟ. ನಾನು ಇಂಟ್ರಾಡೇ ಟ್ರೇಡರ್ ಒಂದು ಕಾಲದಲ್ಲಿ 2016ರಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದವಾಗ ಪ್ರತಿದಿನ ಇಂಟ್ರಾಡೇ ಮಾಡ್ತಾಯಿದ್ದೆ. ಇನ್ನೇನು ನಾಳೆ ಇವತ್ತು MBA ಎಕ್ಸಾಮ್ ಹಾಲ್ಗೆ ಹೋಗಕ್ಕೆ ಮುಂಚೆನೂ 1 ಗಂಟೆಗೆ ಎಕ್ಸಾಮ್ ಇದ್ರೆ 12ವರೆಗೆ ಒಂದು ಇಂಟ್ರಾಡೇ ಹಾಕ್ಬಿಟ್ಟು ಎಕ್ಸಾಮ್ ಬರೆದ್ಬಿಟ್ಟು ಬಂದು ನೋಡ್ತಾ ಇದ್ದೆ ಏನಾಗಿದೆ ನನ್ನ ಟ್ರೇಡ್ ಅಂತ. ಆ ಥರ ಒಂದು ಇಂಟ್ರಾಡೇ ಟ್ರೇಡರ್ ನಾನು. ಬಟ್ ಫೈನಲಿ ನನಗೆ ಅನಿಸಿದ್ದು ಸರ್, ಇಂಟ್ರಾಡೇ ಅಲ್ಲಿ ಸಕ್ಸಸ್ ಅನ್ನೋದು ತುಂಬ ಅದು ಬೆರಳೆಣಿಕೆ ಅಷ್ಟೇ. ಸೊ ನಿಮ್ಗೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಏನೋ ಸಾಧನೆ ಮಾಡಬೇಕು, ಹೆಚ್ಚಿನ ಹಣ ಗಳಿಸ್ಬೇಕಂದ್ರೆ ನನ್ನ ಸಲಹೆ ಇಂಟ್ರಾಡೇ ಮಾಡಲೇಬೇಡಿ ಸರ್. ಇಂಟ್ರಾಡೇ ಮಾಡಬೇಕಾದ್ರೆ ಯಾವ ಥರ ಶಿಸ್ತನ್ನು ನಾವು ವಹಿಸ್ಬೇಕು ಸಕ್ಸಸ್ ಆಗಬೇಕಂದ್ರೆ, ಶಿಸ್ತು ವರ್ಕೌಟ್ ಆಗುತ್ತಾ ಇದು ನೋಡಿ ಸರ್. ಮೊದಲನೇದಾಗಿ ಶಿಸ್ತು ಅಂದರೆ ನಾನು ಓವರ್ ಟ್ರೇಡಿಂಗ್ ಮಾಡಬಾರ್ದು. ಓಕೆ. ಎರಡನೇದು ಸ್ಟಾಪ್ ಲಾಸ್ಗೆ ನಾನು ಅಡಿಹೇರ್ ಆಗಬೇಕು. ಓಕೆ. ತುಂಬ ಕಳ್ಕೊಂಬಿಡೋ, ತುಂಬ ಲಾಭ ಮಾಡೋದು ಎರಡೂ ಬೇಡ. ಒಬ್ಬರು ಕಮೋಡಿಟಿ ಟ್ರೇಡಿಂಗ್ ಅವ್ರಿಗೆ ಕಲ್ತಿದ್ರು. ಕಮೋಡಿಟಿ ಕ್ರೂಡ್ ಆಯಿಲಲ್ಲಿ ಸ್ಕ್ಯಾಲ್ಪಿಂಗು ಒಂದೊಂದು ಪಾಯಿಂಟ್ಗೂ ವಿಡಿಯೋ ಗೇಮ್ ಥರ ಬೈ ಸೆಲ್ ಬೈ ಸೆಲ್ ಬೈ ಸೆಲ್ ಒಂದು 154 ಟ್ರೇಡ್ ಮಾಡಿದ್ದಾರೆ. ಸೊ 20,000 ಲಾಭ ಮಾಡಿದ್ದಾರೆ. ತುಂಬ ಖುಷಿ ಆಗ್ಬಿಟ್ರು ಅವರು. 124 ಟ್ರೇಡ್ ಅವ್ರಿಗೆ ಗೊತ್ತಿಲ್ಲ ಎಷ್ಟು ಟ್ರೇಡ್ ಮಾಡಿದ್ದೀನಿ ಅಂತ, ಟ್ರೇಡೇ ಗೊತ್ತಿಲ್ಲ. 20,000 ಲಾಭ ಬಂದಿದೆ ಅಂತ. ನೆಕ್ಸ್ಟ್ ದಿವಸ ರಿಪೋರ್ಟ್ ಚೆಕ್ ಮಾಡಿದ್ರೆ -10,000 ಕಾಸ್ಟು. ಏನಾಗಿದೆ ಅಂದರೆ ಎಲ್ಲ ಚಾರ್ಜಸ್ಗೆ ಹೋಗ್ಬಿಟ್ಟಿದೆ. ಚಾರ್ಜಸ್ಸು, STT, ಬ್ರೋಕರೇಜು. ಈ ಇಂಟ್ರಾಡೇ ಟ್ರೇಡಿಂಗ್ನಲ್ಲಿ ಏನು ಅಂದರೆ, ನಾವು ಸ್ಕ್ರೀನ್ ಮುಂದೆ ಕೂತಿದ್ರೆ ಸ್ಕ್ರೀನ್ ಮುಂದೆನೇ ಕೂತ್ಕೊಬೇಕಾಗತ್ತೆ. ಹೌದು. ನಮ್ಗೆ ಯಾವುದೋ ಒಂದು ಕಾರ್ಯಕ್ರಮ ಇದೆ, ಎದ್ದೋಗ್ಬಿಟ್ಟು ಬರ್ತೀನಿ. ಏನು ಮಾರ್ಕೆಟ್ ಕಾಯುತ್ತಾ ಸರ್? ಇಲ್ಲ, ಕಾಯಲ್ಲ. ಆಮೇಲೆ ಪೂರ್ತಿ ನಾನು ಅಲ್ಲೇ ಕೂತಿದ್ದಾಗ ನನಗೆ ಬೇಸರ ಬಂದ್ಬಿಡ್ಬೋದು. ಕೆಲವ್ರಿಗೆ ಆಗೋದೇ ಇಲ್ಲ, ಕೆಲವರಿಗೆ ಬೇಸರ ಬರ್ಬೋದು. ಅದನ್ನೆಲ್ಲ ತಡ್ಕೊಂಡು ನಾವು ಮಾಡಬೇಕು ಸರ್. ಇಂಟ್ರಾಡೇ ಅಲ್ಲಿ ಒಂದು ಸನ್ನಿವೇಶ ಸರ್, ನಮ್ಮ ಇನ್ಸ್ಟಿಟ್ಯೂಟಲ್ಲಿ ನಡೆದಿರೋ ಘಟನೆ. ಒಬ್ಬರು ಇಂಟ್ರಾಡೇ ಮಾಡಿದ್ರು, ಬೆಳಗ್ಗೆನೆ 10,000 ಬಂದ್ಬಿಡ್ತು. ಎಲ್ಲ ಬಂದ್ಬಿಟ್ಟು ನೋಡಿ ಸರ್ 10,000 ಮಾಡಿದ್ದೀನಿ ಅಂತ ತೋರಿಸಿದ್ರು. ನಾವೆಲ್ಲ ಖುಷಿ ಪಟ್ರಿ. ಮಧ್ಯಾಹ್ನಕ್ಕೆ ಊಟಕ್ಕೆ ಹೋಗೋಣ ಸರ್, ಇದು ಇಲ್ಲಿ ಸ್ವಾತಿ ಇದೆಯಲ್ಲ ರಾಜಾಜಿನಗರ, ಸ್ವಾತಿಗೆ ಹೋಗೋಣ, ಒಳ್ಳೆ ಬಿರಿಯಾನಿ ತಿನ್ನೋಣ ಅಂತೆಲ್ಲ ಪ್ಲಾನ್ ಮಾಡ್ಕೊಂಡು ಒಂದು 10-15 ಜನ ಎಲ್ಲ ಖುಷಿಯಾಗಿ ಹೋಗೋಣ ಅಂತ ರೆಡಿ ಆದರೆ ಮಧ್ಯಾಹ್ನ ಅಷ್ಟರಲ್ಲಿ ಇಂಟ್ರಾಡೇ ಮಾಡಿ ಮತ್ತೆ 20,000 ಕಳ್ಕೊಂಬಿಟ್ಟಾರೆ. ಪಕ್ಕದಲ್ಲಿ ಇಂದಿರಾ ಕ್ಯಾಂಟೀನ್ಗೆ ಹೋದ್ವಿ. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ನನ್ನ ಸೆಬಿ ನೋಂದಣಿ ಸಂಖ್ಯೆ INH 00002068. ಇಲ್ಲಿ ಬರುವ ಪ್ರತಿಯೊಂದು ವಿಡಿಯೋ ಸಹ ಪ್ರೆಸೆಂಟ್ ಡೇಟಾ ಮೇಲೆ ನಿಂತಿರುತ್ತೆ. ಈ ವಿಡಿಯೋ ಕೇವಲ ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ, ನಿಮ್ಮನ್ನ ಪ್ರಚೋದನೆಗೊಳಿಸುವ ಉದ್ದೇಶವಂತೂ ಆಗಿರುವುದಿಲ್ಲ. ಸ್ಟಾಕ್ ಮಾರ್ಕೆಟ್ ಬಗ್ಗೆ ಯಾವುದೇ ಪ್ರಶ್ನೆಗಳು ಅಥವಾ ಗೊಂದಲಗಳಿದೆಯೇ? 40 ಇಯರ್ಸ್ ಎಕ್ಸ್ಪೀರಿಯನ್ಸ್ ಹೊಂದಿರುವ ನಟರಾಜ್ ಸರ್ ಹಾಗೂ ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್ ಮನೋಜ್ ಕುಮಾರ್ ಅವರು ನಿಮ್ಮೊಂದಿಗೆ ಇದ್ದಾರೆ. ಸಂಪೂರ್ಣ ಉಚಿತ ಮಾರ್ಗದರ್ಶನ ಪಡೆಯಿರಿ. ನಮ್ಮ ಉದ್ದೇಶ ಜನರಿಗೆ ಸರಿಯಾದ ಶಿಕ್ಷಣ ನೀಡುವುದು ಮತ್ತು ಆರ್ಥಿಕ ಸ್ವಾತಂತ್ರ್ಯ ಸಾಧಿಸಲು ಸಹಾಯ ಮಾಡುವುದು. ನಿಮ್ಮ ಕಷ್ಟಗಳನ್ನು ದೂರ ಮಾಡಿಕೊಳ್ಳಲು ಈಗಲೇ ಕರೆ ಮಾಡಿ. ಸೊ ನಮಸ್ತೆ ಕರ್ನಾಟಕ. ಇವತ್ತು ದುಡ್ಡು ಮಾಡೋಣ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಜಗನ್ನಾಥ್ ಅವರು. ನಮಸ್ಕಾರ ಸರ್. ಸರ್, ಇವತ್ತು ಇಂಟ್ರಾಡೇ ಟ್ರೇಡಿಂಗ್ ಬಗ್ಗೆ ಸರ್, ಸೊ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ನಿಮ್ಮ ಜೊತೆ. ಸೊ ತುಂಬ ಜನ ಯುವಕರು ಈ ಡೇ ಟ್ರೇಡಿಂಗ್ ಮಾಡಿ ದುಡ್ಡನ್ನು ಗಳಿಸಿದ್ದಾರೆ, ಬಟ್ ಗಳಿಸೋದಕ್ಕಿಂತ ಕಳ್ಕೊಂಡಿರೋದು ಜಾಸ್ತಿ. ಈ ಇಂಟ್ರಾಡೇ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ಇಂಟ್ರಾಡೇ ಟ್ರೇಡಿಂಗ್ ಅಂದರೆ ಆ್ಯಕ್ಚುಲಿ ಟ್ರೇಡಿಂಗ್ ಅಂದ್ರೇ ನಾವು ಕೊಂಡ್ಕೊಳ್ತೀವಿ, ಮಾರ್ತೀವಿ. ಅದರಲ್ಲಿ ಸ್ಕ್ಯಾಲ್ಪರ್ಸ್ ಅಂತ ಇರ್ತಾರೆ. ಅಂದರೆ ಕೊಂಡ್ಕೊಳ್ಳೋದು ಮಾರೋದು ಎಷ್ಟು ಫಾಸ್ಟಾಗಿ ಮಾಡ್ತಾರೆ ಅಂದರೆ ಸಣ್ಣ ಸಣ್ಣ ಪ್ರಾಫಿಟ್ಗಳು ಅದು ಭಾಳ ಜಾಸ್ತಿ. ಎಸ್ಪೆಷಲಿ ನಾವು ಕರೆನ್ಸಿ ಮಾರ್ಕೆಟ್ನಲ್ಲಿ ಅದನ್ನು ಜಾಸ್ತಿ ನೋಡ್ತೀವಿ. ಸ್ಟಾಕ್ ಮಾರ್ಕೆಟ್ನಲ್ಲೂ ಕೆಲವರು ಇದ್ದಾರೆ. ನಾವು ಬಾಂಬೆನಲ್ಲಿ ಇದ್ದಾಗ ನೋಡ್ತಾ ಇದ್ದೆ. ಅವ್ರದ್ದೇನು ಅಂತ ಹೇಳಿದರೆ ಜಾಸ್ತಿ ದುಡ್ಡು ಹಾಕ್ತಾರೆ. ಜಾಸ್ತಿ ದುಡ್ಡು ಹಾಕಿದಾಗ ಸಣ್ಣ ಪ್ರಾಫಿಟ್ ಆಗುತ್ತೆ. ಆ ಥರ ಸುಮಾರು ಸಲ ಏನು ಮಾಡಿಬಿಡ್ತಾರೆ, ಬೈಗೆ ಸೆಲ್ಗೆ ಎರಡಕ್ಕೂ ಆರ್ಡರ್ ಕೊಟ್ಬಿಡ್ತಾರೆ. ಆರ್ಡರ್ ಕೊಟ್ಬಿಟ್ಟು ಫಸ್ಟ್ ಬೈ ಮಾಡಪ್ಪ, ಅದಾದಮೇಲೆ ಇಷ್ಟಕ್ಕೆ ಸೆಲ್ ಮಾಡಪ್ಪ. ಒಂದು ದಿನಕ್ಕೆ ಸಾಕಷ್ಟು ಸಲ ಅವರು ಅದನ್ನೇ ರೊಟೇಟ್ ಮಾಡ್ತಾ ಇರ್ತಾರೆ, ಅದರಲ್ಲಿ ಲಾಭ ಮಾಡ್ತಾರೆ.
ಆದರೆ ಅದರಲ್ಲಿ ಏನೇನು ಖರ್ಚುಗಳಿರುತ್ತೆ ಅನ್ನೋದನ್ನು ಹುಷಾರಾಗಿರ್ಬೇಕು. 5 ರೂಪಾಯಿ ಪ್ರಾಫಿಟ್ ಬಂದ್ಬಿಡ್ತು, 5 ರೂಪಾಯಿ ಬಂದರೆ 10 ಶೇರ್ಗೆ 50 ಆಗುತ್ತೆ ಅಂತ ಆಗಲ್ಲ. ಅದರಲ್ಲಿ ಖರ್ಚು ಎಷ್ಟು ಹೋಗುತ್ತೆ, ಟ್ಯಾಕ್ಸ್ ಎಷ್ಟು ಹೋಗುತ್ತೆ, GST ಎಷ್ಟು ಹೋಗುತ್ತೆ, ಇವನ್ನೆಲ್ಲ ನೋಡ್ಕೊಬೇಕಾಗತ್ತೆ. ಅದು ಸ್ಕಾಲ್ಪರ್ಸ್ ಅಂತ. ಅವ್ರನ್ನ ಬಿಟ್ಟರೆ ಇಂಟ್ರಾಡೇ ಟ್ರೇಡಿಂಗ್ ಅಂತ, ಇವತ್ತೇ ಕೊಂಡ್ಕೊಳ್ತೀವಿ, ಇವತ್ತೇ ಮಾರ್ತೀವಿ, ಸಾಯಂಕಾಲದೊಳಗಡೆ ಅದನ್ನು ಸ್ಕ್ವೇರ್ ಮಾಡ್ಕೊಂಡ್ಬಿಡ್ತೀವಿ, ಮಾರನೇ ದಿನಕ್ಕೆ ಅದನ್ನು ಇಟ್ಕೊಂಡಿರಲ್ಲ. ಯಾಕಂತ ಹೇಳಿದರೆ ರಾತ್ರಿ ಆಗಿ ಬೆಳಗ್ಗೆ ಆಗೋ ಅಷ್ಟೊತ್ತಿಗೆ ಬೇರೆ ದೇಶಗಳಲ್ಲಿ ಏನು ತೊಂದರೆ ಆದರೂ ನಮಗೆ ಅಫೆಕ್ಟ್ ಆಗುತ್ತೆ. ಸೊ ಅದೆಲ್ಲ ನನಗೆ ಬೇಡ, ಇವತ್ತೇ ಕೊಂಡ್ಕೊಳ್ತೀನಿ, ಇವತ್ತೇ ಮಾರ್ತೀನಿ, ಲಾಭ ಆಗಲಿ ನಷ್ಟ ಆಗಲಿ, ಆ ಥರ ಯೋಚನೆ ಮಾಡೋದು ಇಂಟ್ರಾಡೇ ಟ್ರೇಡಿಂಗು. ಇನ್ನೊಂದು ಏನಂತ ಹೇಳಿದರೆ ಪೊಸಿಷನ್ ಟ್ರೇಡಿಂಗು. ತೊಗೊಳ್ತೀನಿ, ಸುಮಾರು ದಿನ ಕಾಯ್ತೀನಿ, ಲಾಭ ಬರುತ್ತೆ ಅಥವಾ ನಷ್ಟ ಆಗುತ್ತೆ, ಮಾರ್ತೀನಿ. 4ನೇದು ಏನಂದರೆ ಇನ್ವೆಸ್ಟ್ಮೆಂಟು. ನಾನು ಕೊಂಡ್ಕೊಂಡು ಮಾರೋಕ್ಕೋಸ್ಕರ ಮಾಡಲ್ಲ, ಇನ್ವೆಸ್ಟ್ ಮಾಡಿರ್ತೀನಿ, ಭಾಳ ದಿನ ಆದಮೇಲೆ ನಾನು ಅದನ್ನು ಸೇಲ್ ಮಾಡ್ತೀನಿ ಅಥವಾ ಇಟ್ಕೊಂಡಿರ್ತೀನಿ, ಆ ಥರ. ಬಟ್ ಈ ಇಂಟ್ರಾಡೇ ಟ್ರೇಡಿಂಗ್ ಈ 4ರಲ್ಲಿ 2ನೇದು. ಈ ಸ್ಕಾಲ್ಪರ್ ಅಷ್ಟು ತೊಗೊಂಡು ಮಾರಿ ಮಾಡದೆ ಹೋದ್ರೂ ಒಂದು ದಿನಕ್ಕೆ ಮೊದಲು ಕೊಂಡ್ಕೊಂಡು ಆಮೇಲೆ ಮಾರ್ಬೋದು, ಇಲ್ಲ ಮೊದಲು ಮಾರಿ ಶಾರ್ಟ್ ಹೋಗಿ ಆಮೇಲೆ ಅದನ್ನು ಕೊಂಡ್ಕೊಂಡು ಸ್ಕ್ವೇರ್ ಮಾಡ್ಬೋದು. ಅಂದರೆ ಸಾಯಂಕಾಲದಷ್ಟೊತ್ತಿಗೆ ಸ್ಕ್ವೇರ್ ಆಗೋಗಿರುತ್ತೆ. ಇದರಲ್ಲಿ ನಾವು ಅಂದ್ಕೊಂಡಂಗೆ ಮಾರ್ಕೆಟ್ ಇರಲ್ಲ ಸರ್. ಲಾಭಕ್ಕೋಸ್ಕರನೇ ಮಾಡ್ತೀನಿ ಅಂತ ಎಂಟ್ರಾಗ್ತೀವಿ. ಎಂಟ್ರಾದಾಗ ಏನಾಗುತ್ತೆ, ನಾವು ಇವಾಗ ಯಾವುದೋ ಒಂದು ಶೇರ್ 1000 ರೂಪಾಯಿಗೆ ತೊಗೊಳ್ತೀನಿ, ಅವತ್ತಿನ ದಿನಾನೇ ಅದು 950ಗೆ ಬಂದುಬಿಟ್ರೆ ನಾನು ಸ್ಟಾಪ್ ಲಾಸ್ ಆಗೋಯ್ತು, 5% ಲಾಸ್ ಆಗೋಯ್ತು, ಮಾರ್ಬಿಡ್ತೀನಿ ಅಂಥೇಳಿ ಲಾಸ್ ಬುಕ್ ಮಾಡಿಬಿಟ್ಟ ಮೇಲೆ ಅದು ತಿರ್ಗಾ ಮೇಲೆ ಹೋಗ್ಬೋದು ಮಾರನೇ ದಿನ. ಅದರಿಂದ ನಾವು ಅಂದ್ಕೊಂಡಂಗೆ ಆಗತ್ತೆ ಅಂತ ಹೇಳೋಕ್ಕಾಗಲ್ಲ. ಆಮೇಲೆ ಪ್ರತಿದಿನ ಏನಾಗುತ್ತೆ ಯೋಚನೆ ಮಾಡೋದು ಬಹಳ ಕಷ್ಟ. ಇದಕ್ಕೆ ಟೆಕ್ನಿಕಲ್ ಅನಾಲಿಸಿಸ್ ಭಾಳ ಇಂಪಾರ್ಟೆಂಟ್. ಟೆಕ್ನಿಕಲ್ ಅನಾಲಿಸಿಸ್ ಇಲ್ಲದೆ ಯಾರೂ ಇಂಟ್ರಾಡೇ ಟ್ರೇಡಿಂಗ್ ಮಾಡೋದೇ ಇಲ್ಲ. ಟೆಕ್ನಿಕಲ್ ಅನಾಲಿಸಿಸ್ನಲ್ಲೂ ಮೂವಿಂಗ್ ಆವ್ರೇಜಸ್ನಲ್ಲಿ ಸಿಂಪಲ್ ತೊಗೊಬೋದು, ವೆಯ್ಟೆಡ್ ತೊಗೊಬೋದು, ಎಕ್ಸ್ಪೋನೆನ್ಷಿಯಲ್ ತೊಗೊಬೋದು, ಇದು ಯಾವುದಾದ್ರೂ ತೊಗೊಬೋದು. ಇಲ್ಲ RSI ಡಿಪೆಂಡ್ ಆಗೋರು ಕೆಲವರು ಇದ್ದಾರೆ, ಸ್ಟೊಕ್ಯಾಸ್ಟಿಕ್ ಡಿಪೆಂಡ್ ಆಗೋರು ಕೆಲವರು ಇದ್ದಾರೆ. 89 ಇದೆ ಅದು. ಅದರಲ್ಲಿ ಯಾವುದನ್ನು ನಾವು ಫಾಲೋ ಮಾಡ್ತೀವಿ, ಯಾವುದ್ರಲ್ಲಿ ನಾವು ಪರ್ಫೆಕ್ಟ್ ಆಗಿದ್ದೀವಿ, ಯಾವ್ದು ಇವತ್ತು ವರ್ಕ್ ಆಗುತ್ತೆ. ಯಾಕಂತ ಹೇಳಿದರೆ ನನಗೆ ಎಷ್ಟೋ ಸಲ ಆಗಿದೆ, ಮೂವಿಂಗ್ ಆವ್ರೇಜ್ ಪ್ರಕಾರ ಕೊಂಡ್ಕೋ ಅಂತ ಬರ್ತಾ ಇರುತ್ತೆ. ಆ್ಯಕ್ಚುಲಿ ಸ್ಪೀಕಿಂಗ್ ನಾವು ಕೊಂಡ್ಕೊಂಡ್ರು ಅದರಲ್ಲಿ ಲಾಸ್ ಆಗಿಬಿಟ್ಟಿದೆ. ಈ ಥರ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಅದರಿಂದ ನಾವು ಅಂದ್ಕೊಂಡಂಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದು ದೊಡ್ಡ ರಿಸ್ಕು ಇಂಟ್ರಾಡೇ ಟ್ರೇಡಿಂಗ್ನಲ್ಲಿ. ಆಮೇಲೆ 2ನೇದೇನು ಅಂತ ಹೇಳಿದರೆ, ನಾವು ಲಾಭದಲ್ಲಿ ಇರ್ತೀವಿ ಸರ್, ಇನ್ನೂ ಮೇಲೆ ಹೋಗ್ತಾ ಇದೆ, ಇನ್ನೂ ಮೇಲೆ ಹೋಗ್ತಿದೆ, ಯಾಕೆ ಈಗಲೇ ಕಟ್ ಮಾಡಿಬಿಡೋಣ ಅಂತ ಯೋಚನೆ ಬರುತ್ತೆ. ಸೊ 2 ಗಂಟೆ ಅಷ್ಟೊತ್ತಿಗೆ ಒಳ್ಳೆ ಲಾಭ ಇರೋದು 3 ಗಂಟೆ ಅಷ್ಟೊತ್ತಿಗೆ ಲಾಸಿಗೆ ಬಂದ್ಬಿಡ್ಬೋದು. ಅದರಿಂದ ಒಂದು ಆಸೆ, ಇನ್ನೊಂದು ಹೆದರಿಕೆ. ನಾ 1950 ಹೇಳಿದ್ನಲ್ಲ, ಅದು ಹೆದರಿಕೆ. ಅದೇ 2 ಗಂಟೆಗೆ ಲಾಭ ಆಯಿತು, 3 ಗಂಟೆಗೆ ನಷ್ಟ ಆಯ್ತು, ಇದು ನಮ್ಮ ಅದೃಷ್ಟ. ಅದರಿಂದ ನಮಗೆ ಆಸೆ ಜಾಸ್ತಿ ಆಗುತ್ತೆ ಅಥವಾ ಧೈರ್ಯ ಕಮ್ಮಿಯಾಗಿ ಹೆದರಿಕೆ ಆಗುತ್ತೆ, 2ರಿಂದನೂ ನಷ್ಟ ಆಗ್ಬಿಡುತ್ತೆ. ಅದೇನು ಮಾಡೋಕ್ಕಾಗಲ್ಲ. ಇಂಟ್ರಾಡೇ ಟ್ರೇಡಿಂಗ್ನಲ್ಲಿ ಇವಿಷ್ಟೂ ಬಹಳ ಮುಖ್ಯವಾದ ವಿಚಾರಗಳಾಗುತ್ತೆ ಸರ್. ಇಂಟ್ರಾಡೇ ಅಲ್ಲಿ ಒಂದು ಸನ್ನಿವೇಶ ಸರ್, ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ನಡೆದಿರೋ ಘಟನೆ. ಒಬ್ರು ಇಂಟ್ರಾಡೇ ಮಾಡಿದ್ರು, ಬೆಳಗ್ಗೆನೆ 10,000 ಬಂದ್ಬಿಡ್ತು. ಎಲ್ಲ ಬಂದ್ಬಿಟ್ಟು ನೋಡಿ ಸರ್ 10,000 ಮಾಡಿದೀನಿ ಅಂತ ತೋರಿಸಿದ್ರು. ನಾವೆಲ್ಲ ಖುಷಿ ಪಟ್ರಿ. ಮಧ್ಯಾಹ್ನಕ್ಕೆ ಊಟಕ್ಕೆ ಹೋಗೋಣ ಸರ್, ಇದು ಇಲ್ಲಿ ಸ್ವಾತಿ ಇದೆಯಲ್ಲ ರಾಜಾಜಿನಗರ, ಸ್ವಾತಿಗೆ ಹೋಗೋಣ, ಒಳ್ಳೆ ಬಿರಿಯಾನಿ ತಿನ್ನೋಣ ಅಂತೆಲ್ಲ ಪ್ಲಾನ್ ಮಾಡ್ಕೊಂಡು ಒಂದು 10-15 ಜನ ಎಲ್ಲ ಖುಷಿಯಾಗಿ ಹೋಗೋಣ ಅಂತ ರೆಡಿ ಆದ್ರೆ, ಮಧ್ಯಾಹ್ನ ಅಷ್ಟರಲ್ಲಿ ಇಂಟ್ರಾಡೇ ಮಾಡಿ ಮತ್ತೆ 20,000 ಕಳ್ಕೊಂಬಿಟ್ಟಾರ. ಪಕ್ಕದಲ್ಲಿ ಇಂದಿರಾ ಕ್ಯಾಂಟೀನ್ಗೆ ಹೋದ್ವಿ. ಸೊ ಆಗತ್ತೆ ಸರ್, ಜೀವನನೇ ಅಷ್ಟು. ನಮ್ಮ ಆಸೆಗಳು ಕೆಲವು ಸಲ ನಮಗೆ ಅದೃಷ್ಟ ಇಲ್ಲದೆ ಏಟ್ ಕೊಟ್ಬಿಡುತ್ತೆ. ಇವಾಗ ಇನ್ನೊಂದು ವಿಚಾರ ಆಗುತ್ತೆ ಸರ್, ಇಂಟ್ರಾಡೇನಲ್ಲಿ ನಾನು ನೋಡಿದ್ದೀನಿ, ನೀವು ಹೇಳಿದ ಎಕ್ಸಾಂಪಲ್ಲು ಕರೆಕ್ಟೇ. ಇವಾಗ ಲಾಭ ಬಂತಾ, ಜಾಸ್ತಿ ಟ್ರೇಡಿಂಗ್ ಮಾಡ್ತೀನಿ. ಹೌದು. ನಷ್ಟ ಆಯ್ತಾ, ಎಷ್ಟು ನಷ್ಟ ಆಯಿತು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಮನೆಗೂ ಹೋಗ್ಬೋದು. ಆಮೇಲೆ ಇನ್ನೊಂದು ಸರ್, ಭಾವನಾತ್ಮಕವಾಗಿ ಕೆಲವು ವಿಚಾರಗಳಿದೆ. ಈ ಶೇರ್ ನಂದು. ಕೆಲವ್ರು ಏನು ಮಾಡ್ತಾರೆ, ಒಂದು ಪರ್ಟಿಕ್ಯುಲರ್ ಶೇರ್ ಇಟ್ಕೊಂಡಿರ್ತಾರೆ, ಆ ಶೇರ್ ಮೇಲೆ ಹೋಗುತ್ತೆ. ಅದಾಗಲ್ಲ ಸರ್, ಅದು ನಾವು ಡಿಸೈಡ್ ಮಾಡೋಕ್ಕಾಗಲ್ಲ. ನಾವು ಮಾರ್ಕೆಟ್ನಲ್ಲಿ ತೃಣ ಸಮಾನ. ಯಾಕಂತ ಹೇಳಿದ್ರೆ ಮಾರ್ಕೆಟ್ ಎಷ್ಟು ದೊಡ್ಡದು ಅಂದರೆ, ನಾವು ಹಾಕಿರೋ 10,000 ಆಗಲಿ, 1 ಲಕ್ಷ ಆಗಲಿ, 1 ಕೋಟಿನೇ ಆಗಲಿ, ಅದು ಬಹಳ ಸಣ್ಣ ಅಮೌಂಟ್. ಡೆಫಿನೆಟ್ಲಿ. ಅದರಿಂದ ನಾವು ಅಂದ್ಕೊಂಡಂಗೆ ಹೋಗುತ್ತೆ, ಲಾಟ್ಸ್ ಆ ಥರ ಬರುತ್ತೆ,
ಇಂಟರ್ನ್ಯಾಷನಲ್ ನ್ಯೂಸ್ ಆ ಥರ ಬರುತ್ತೆ, ಇವೆಲ್ಲ ಹೇಳೋಕ್ಕಾಗಲ್ಲ. ನಮ್ಮ ಯೋಚನೆಗಳಿಗೆ ವಿರುದ್ಧವಾಗಿ ಮಾರ್ಕೆಟ್ ಹೋಗೋದು ಬಹಳ ಸಹಜ. ಎರಡನೇದು, ಮಾರ್ಕೆಟ್ನಲ್ಲಿ ಏರಿಳಿತ ಜಾಸ್ತಿ ಇರುತ್ತೆ, ಅದರಿಂದ ಲಾಭನೂ ಬರುತ್ತೆ ನಷ್ಟನೂ ಆಗುತ್ತೆ, ಎರಡೂ ತಿಳ್ಕೊಂಡಿರ್ಬೇಕು. ಆಮೇಲೆ ಇನ್ನೊಂದು ವಿಚಾರ ನನಗೆ ಅನ್ಸುತ್ತೆ ಸರ್, ಇವಾಗ ಯಾರೇ ಒಬ್ಬರು ಮಾರ್ಜಿನ್ ಟ್ರೇಡಿಂಗ್ ಮಾಡ್ತಾರೆ ಅಂತ ಇಟ್ಕೊಳ್ಳೋಣ. ಇಂಟ್ರಾಡೇನಲ್ಲಿ ಭಾಳ ಜನ ಮಾರ್ಜಿನ್ ಟ್ರೇಡಿಂಗ್ ಮಾಡ್ತಾರೆ. 10% ಮಾರ್ಜಿನ್ ಅಂತ ಇಟ್ಕೊಳ್ಳೋಣ. ಅಂದರೆ 100 ರೂಪಾಯಿ ನಾ ಕೊಟ್ಟರೆ ಅವರು 1000 ರೂಪಾಯಿ ತನಕ ನೀವು ಕೊಂಡ್ಕೊಬೋದಯ್ಯ ಅಂತ ಹೇಳ್ತಾರೆ. ಆವಾಗ ನಾನು ಓವರ್ ಟ್ರೇಡಿಂಗ್ ಶುರು ಮಾಡಿಬಿಡ್ತೀನಿ. ನನ್ನ ಹತ್ರ 1 ಲಕ್ಷ ಇದ್ದರೆ ಅವನು 10 ಲಕ್ಷ ತನಕ ನನಗೆ ಪರ್ಮಿಟ್ ಮಾಡ್ತಾನೆ. ಆದರೆ ಒಂದು ಪ್ರಾಬ್ಲಮ್ ಏನು ಅಂದರೆ, ಸ್ಟಾಪ್ ಲಾಸ್ ಅಂತ ಏನಂತೀವಿ, 950ಕ್ಕೆ ಬಂದರೆ 50 ರೂಪಾಯಿ ಲಾಸು ಅಂತ ನಾ ಹೇಳಿದೆ, ಆವಾಗ 500 ರೂಪಾಯಿ ಲಾಸ್ ಆಗುತ್ತೆ. ಲಾಭ 10 ಪಟ್ಟು ಅನ್ನೋದು ಅಷ್ಟೇ ನಮ್ಮ ತಲೆನಲ್ಲಿ ಉಳ್ಕೊಳುತ್ತೆ, ನಷ್ಟ 10 ಪಟ್ಟು ಅಂತ ನಮ್ಮ ತಲೆಗೆ ಬರೋಲ್ಲ. ಹೌದು, ಈ ಪ್ರಾಬ್ಲಮ್ಮು ಬಹಳ ಕಷ್ಟ. ಆಮೇಲೆ ಮಾರ್ಜಿನ್ ಟ್ರೇಡಿಂಗಿಂದ ಓವರ್ ಟ್ರೇಡಿಂಗ್ ಜಾಸ್ತಿ. ಏನಂತ ಹೇಳಿದರೆ, ನಮ್ಮ ಹತ್ರ ಎಷ್ಟು ದುಡ್ಡು ಇದೆಯೋ ಅದ್ರ 10ರಷ್ಟು ಮಾಡ್ಬೋದು, ಅದರಿಂದ ಓವರ್ ಟ್ರೇಡಿಂಗ್ ಶುರು ಆಗೋಗುತ್ತೆ. ಆಮೇಲೆ ಈ ಇಂಟ್ರಾಡೇನಲ್ಲಿ ಬಹಳ ಕಮ್ಮಿ ಶೇರುಗಳು ಒಂದೇ ದಿನದಲ್ಲಿ ಮೇಲೋಗಿ ಕೆಳಗೆ ಬಂದು ಮೇಲೋಗಿ ಕೆಳಗೆ ಬಂದು ಮಾಡುತ್ತೆ. ಯಾವುದು ತುಂಬ ಸ್ಥಿಮಿತವಾಗಿರುತ್ತೆ, ತುಂಬ ಒಳ್ಳೆ ಶೇರ್ ಇರುತ್ತೆ, ಅದು ತುಂಬ ಮೂಮೆಂಟ್ ಪ್ರತಿದಿನ ತೋರಿಸದೇ ಇರ್ಬೋದು. ಅದರಿಂದ ನಾವು ಯಾವ ಶೇರನ್ನು ಹಿಡಿತೀವಿ ಆ ಶೇರು ಅಷ್ಟೊಂದು ಸ್ಟ್ರಾಂಗ್ ಆಗಿದೆಯಾ ಇಲ್ವಾ ಅದು ಹೇಳೋಕ್ಕಾಗಲ್ಲ. ಟೆಕ್ನಿಕಲ್ ಅನಾಲಿಸಿಸೇ ಜಾಸ್ತಿ, ಫಂಡಮೆಂಟಲ್ಸ್ ಮೇಲೆ ನಾವು ಇಂಟ್ರಾಡೇ ಟ್ರೇಡಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದರೆ ಫಂಡಮೆಂಟಲ್ಸ್ ಒಂದೇ ದಿನದಲ್ಲಿ ಏನು ವರ್ಕ್ ಆಗಲ್ಲ, ಅದು ಪರ್ಮನೆಂಟಾಗಿ ಒಂದು ಕಂಪನಿಗೆ ಅಂಟುಕೊಂಡಿರೋ ಅಂಥ ವಿಚಾರ. ಅದರಿಂದ ನಮಗೆ ಲಾಭ ನಷ್ಟ ಎರಡೂ ಸಿಗಲ್ಲ. ಅದರಿಂದ ಬರೀ ಟೆಕ್ನಿಕಲ್ ಮೇಲೆ ಡಿಪೆಂಡ್ ಆದಾಗ ಅದೃಷ್ಟ, ಮಾರ್ಕೆಟ್ ಮೂಮೆಂಟು ನಮ್ಮ ಕೈಗೆ ಸಿಗದೆ ಇರೋದು ಬಹಳ ಜಾಸ್ತಿ. ಸರ್, ಇಂಟ್ರಾಡೇ ಮಾಡಬೇಕಾದ್ರೆ ಯಾವ ಥರ ಶಿಸ್ತನ್ನ ನಾವು ವಹಿಸ್ಬೇಕು ಸಕ್ಸಸ್ ಆಗಬೇಕಂದ್ರೆ? ಶಿಸ್ತು ವರ್ಕೌಟ್ ಆಗುತ್ತಾ ಇಲ್ಲಿ? ಖಂಡಿತ ಸರ್, ಏನೇ ಮಾಡಬೇಕಾದ್ರೂ ಶಿಸ್ತಿರಬೇಕು. ನೋಡಿ ಸರ್, ಮೊದಲನೇದಾಗಿ ಶಿಸ್ತು ಅಂದರೆ ನಾನು ಓವರ್ ಟ್ರೇಡಿಂಗ್ ಮಾಡಬಾರ್ದು. ಓಕೆ. ಎರಡನೇದು, ಸ್ಟಾಪ್ ಲಾಸ್ಗೆ ನಾನು ಅಡಿಹೇರ್ ಆಗಬೇಕು. ತುಂಬ ಕಳ್ಕೊಂಬಿಡೋ, ತುಂಬ ಲಾಭ ಮಾಡೋದು ಎರಡೂ ಬೇಡ. ಇಂಟ್ರಾಡೇನಲ್ಲಿ ನಾವು ಏನು ಅಂದ್ಕೊಂಡಿದ್ದೀವಿ, ಯಾವ ಲೆವೆಲ್ನಲ್ಲಿ ಎಂಟ್ರ್ ಆಗಬೇಕು, ಯಾವ ಲೆವೆಲ್ನಲ್ಲಿ ಹೊರಗಡೆ ಬರಬೇಕು ಅಂದ್ಕೊಂಡಿದ್ದೀವೋ ಅಷ್ಟು ಮಾಡಿದರೆ ಸಾಕು. ನೀವು ಹೇಳಿದ್ರಿ ಒಳ್ಳೆ ಲಾಭ ಇತ್ತು, ಒಳ್ಳೆ ಹೋಟ್ಲಿಗೆ ಹೋಗೋಣ ಅಂತಿದ್ವಿ, ಕಡೆಗೆ ಇಂದಿರಾ ಕ್ಯಾಂಟೀನ್ಗೆ ಹೋದ್ವಿ ಅಂತ. ಆ ಥರ ಆಗಬಾರ್ದು. ಒಳ್ಳೆ ಲಾಭ ನಾನು ಅಂದ್ಕೊಂಡಿದ್ರೆ ಅಲ್ಲಿಗೆ ಬಂದ ತಕ್ಷಣನೇ ಕಟ್ ಮಾಡಬೇಕು. ಆಮೇಲೆ ಮೇಲ್ಗಡೆ ಹೋದ್ರೆ ಅದು ನಂದಲ್ಲ, ಪೊಸಿಷನ್ನೇ ತೊಗೊಂಡಿಲ್ದೋದ್ರೆ ನನಗೆ ಲಾಭನೂ ಬರ್ತಿರ್ಲಿಲ್ವಲ್ಲ. ಆ ಥರ ಯೋಚನೆ ಮಾಡಿದರೆ ನಾವು ಯಾವ ಪೊಸಿಷನ್ನಿಗೆ ಕಟ್ ಮಾಡಬೇಕು ಅಂದ್ಕೊಂಡಿದ್ದೀವೋ ಅಲ್ಲಿ ಟೇಕ್ ಪ್ರಾಫಿಟ್ಟು ಇರಬೇಕು. ಸ್ಟಾಪ್ ಲಾಸ್ ಒಂದೇ ಅಲ್ಲ, ಟೇಕ್ ಪ್ರಾಫಿಟ್ಟು ಬಹಳ ಮುಖ್ಯ. ಅದ್ರ ಜೊತೆಗೆ ರಿಸ್ಕ್ ಮ್ಯಾನೇಜ್ಮೆಂಟಿನ ಎಲ್ಲ ಟೂಲ್ಗಳನ್ನು ಸ್ವಲ್ಪ ಅರ್ಥ ಮಾಡ್ಕೊಂಡಿರ್ಬೇಕು, ಅದನ್ನು ಅಳವಡಿಸ್ಕೊಬೇಕು. ಸುಮ್ಮನೆ ನಾನು ಇಂಟ್ರಾಡೇ ಟ್ರೇಡಿಂಗ್ ಮಾಡ್ತೀನಿ, ಏನೂ ತಿಳ್ಕೊಳ್ಳಲ್ಲ, ಕಷ್ಟವೇ ಪಡಲ್ಲ, ಅದಾಗದೇ ಇರೋ ವಿಚಾರ. ಓಕೆ ಸರ್. ಆಮೇಲೆ ಇನ್ನೊಂದು ವಿಚಾರ ಇದೆ ಸರ್, ಈ ಇಂಟ್ರಾಡೇ ಟ್ರೇಡಿಂಗ್ನಲ್ಲಿ ಏನು ಅಂದರೆ, ನಾವು ಸ್ಕ್ರೀನ್ ಮುಂದೆ ಕೂತಿದ್ರೆ ಸ್ಕ್ರೀನ್ ಮುಂದೆನೇ ಕೂತ್ಕೊಬೇಕಾಗತ್ತೆ. ನಮ್ಗೆ ಯಾವುದೋ ಒಂದು ಕಾರ್ಯಕ್ರಮ ಇದೆ, ಎದ್ದೋಗ್ಬಿಟ್ಟು ಬರ್ತೀನಿ, ಏನು ಮಾರ್ಕೆಟ್ ಕಾಯುತ್ತಾ ಸರ್? ಇಲ್ಲ, ಕಾಯಲ್ಲ. ಆಮೇಲೆ ಪೂರ್ತಿ ನಾನು ಅಲ್ಲೇ ಕೂತಿದ್ದಾಗ ನನಗೆ ಬೇಸರ ಬಂದ್ಬಿಡ್ಬೋದು. ಕೆಲವ್ರಿಗೆ ಆಗೋದೇ ಇಲ್ಲ, ಕೆಲವ್ರಿಗೆ ಬೇಸರ ಬರ್ಬೋದು. ಅದನ್ನೆಲ್ಲ ತಡ್ಕೊಂಡು ನಾವು ಮಾಡಬೇಕು. ನಾವೇನು ತುಂಬ ಸಾವುಕಾರರಾದ್ರೆ ದೊಡ್ಡ ದೊಡ್ಡ ಪೊಸಿಷನ್ ಇಟ್ಕೊಂಡಿರ್ತೀವಿ, ಸಣ್ಣ ಸಣ್ಣ ಪೊಸಿಷನ್ಗಳಿಗೆ ಯಾಕಯ್ಯ ಇಷ್ಟೆಲ್ಲ ಓದಾಡೋದು ಅಂತ ಹೋಗ್ಬಿಟ್ರೆ ಮಾರ್ಕೆಟ್ ಹೋಗಯ್ಯ ಅಂತ ಕಳಿಸ್ಬಿಡುತ್ತೆ ಮನೆಗೆ. ಅದರಿಂದ ಅಷ್ಟು ಸುಲಭ ಇಲ್ಲ, ಇವೆಲ್ಲ ಭಾಳ ಕಷ್ಟ ಆಗುತ್ತೆ. ಆಮೇಲೆ ಇವಾಗ ಒಂದು ಲಾಭ ಬರುತ್ತೆ ಅಂತ ಇಟ್ಕೊಳ್ಳೋಣ ಸರ್. ಲಾಭ ಬಂದರೆ ಅದಕ್ಕೆ ಟ್ಯಾಕ್ಸ್ ಇದೆ, GST ಇದೆ, ಬ್ರೋಕರೇಜ್ ಇದೆ, ಟ್ರಾನ್ಸಾಕ್ಷನ್ ಕಾಸ್ಟ್ ಇದೆ, ಎಕ್ಸ್ಚೇಂಜ್ ಟ್ರಾನ್ಸಾಕ್ಷನ್ ಕಾಸ್ಟ್ ಇದೆ. ಇಷ್ಟೆಲ್ಲ ಮೀರಿ ಏನು ಬರುತ್ತೆ ಅದು ಮಾತ್ರ ಲಾಭ. ನಾನು ಇಂಟ್ರಾಡೇ ಟ್ರೇಡಿಂಗ್ ಮಾಡ್ತೀನಿ, ಇವತ್ತು 1 ಲಕ್ಷ ಹಾಕ್ತೀನಿ, 1,01,000ಕ್ಕೆ ನಾನು ಮಾರ್ತೀನಿ ಅಂದರೆ ಆ 1,000ದಲ್ಲಿ ನಂದೆಷ್ಟು ಖರ್ಚೆಷ್ಟು ಅದನ್ನು ಯೋಚನೆ ಮಾಡಿ ಮಾಡಬೇಕಾಗತ್ತೆ. ಅದರಿಂದ ಇಂಟ್ರಾಡೇ ಟ್ರೇಡಿಂಗು ಎಂಥವ್ರು ಮಾಡಬೇಕು ಅಂದರೆ ತುಂಬ ಶಿಸ್ತಾಗಿರ್ತೀನಿ. ನನ್ನ ಹತ್ರ ಚೆನ್ನಾಗಿ ದುಡ್ಡಿದೆ, ಅಕಸ್ಮಾತ್ ಏನಾದರೂ ಕಳ್ಕೊಂಡ್ರು ಮಾರನೇ ದಿನ ಕೂತ್ಕೊಳ್ಳೋ ಸ್ಥಿತಿನಲ್ಲಿದ್ದೀನಿ. ಆಮೇಲೆ ನಾನು
ಅದ್ರ ಮುಂದೆ ಕೂತ್ಕೊಳ್ಳೋಕ್ಕೆ ಸಮಯ ಇದೆ ನನಗೆ. ಎಸ್ ಆಮೇಲೆ ರಿಸ್ಕ್ ಮ್ಯಾನೇಜ್ಮೆಂಟ್ ಏನು, ಮಾರ್ಕೆಟ್ ಏನು, ಇಂಟ್ರಾಡೇ ಪೊಸಿಷನ್ಸ್ ಏನು, ಟೆಕ್ನಿಕಲ್ ಅನಾಲಿಸಿಸ್ ಏನು, ಇವೆಲ್ಲ ತಿಳ್ಕೊಂಡಿರೋ ಅಂಥವ್ರು ಇಂಟ್ರಾಡೇ ಮಾಡಿದರೆ ಉಪಯೋಗ ಆಗುತ್ತೆ ಸರ್. ಯಾಕಂದರೆ ಸಣ್ಣ ತಪ್ಪು ತುಂಬ ಕಾಸ್ಟ್ಲಿ ಆಗುತ್ತೆ. ಇನ್ನೊಂದು ವಿಚಾರ ಸರ್, ನೀವು ಹೇಳಿದಿರಿ ಭಾಳ ನಿಜ. ಸೆಬಿನವರು ಒಂದು ಸ್ಟಡಿ ಮಾಡಿದರು. ಅದರಲ್ಲಿ ಕಳ್ಕೊಳ್ಳೋರು ಹೆಚ್ಚು, ಸಂಪಾದಿಸೋರು ಕಮ್ಮಿ ಅಂತ ಅರ್ಥ ಆಯಿತು. ಇವಾಗ ಇನ್ನೊಂದು ವಿಷಯ, ನಾನು 10 ಟ್ರೇಡಿಂಗ್ನಲ್ಲಿ ಸಣ್ಣ ಪ್ರಾಫಿಟ್ ಮಾಡಿರ್ತೀನಿ ಸರ್. ಲೆಟಸೆ 2% ಹಂಗೆ 10 ಪ್ರಾಫಿಟ್ ಮಾಡಿದ್ದೀನಿ ಈ ತಿಂಗಳಿನಲ್ಲಿ. ಓಕೆ 20%. ಒಂದು ಸಡನ್ ಲಾಸ್ನಲ್ಲಿ 20 ಕಳ್ಕೊಂಡ್ಬಿಡ್ಬೋದು ಸರ್. 10 ಪ್ರಾಫಿಟ್ನಲ್ಲಿ 1 ಲಾಸ್ನಲ್ಲೇ ಹೊಟ್ಟೋಗ್ಬೋದು. ಸ್ಟಾಪ್ ಲಾಸ್ ಅಂತ ಇಟ್ಕೊಂಡಿದ್ರೆ 2 ನಾ ಯೂಶಲಿ ಪ್ರಾಫಿಟ್ ಮಾಡ್ತಾ ಇದ್ದೀನಿ. 4 ಲಾಸ್ ಆದ ತಕ್ಷಣ ಹೊರಗಡೆ ಬಂದ್ಬಿಡ್ತೀನಿ ಅಂದರೆ 16 ಆದರೂ ಉಳಿಸ್ಕೊಳ್ತೀವಿ. ಈ ಕಾಮನ್ ಸೆನ್ಸು ನಮಗಿರಬೇಕು. ಆದರೆ ಭಾಳ ಆಶ್ಚರ್ಯ ಸರ್, ನಾನು ಟ್ಯಾಂಡನ್ ಅನ್ನೋ ಪುಸ್ತಕ ಓದ್ತಾ ಇದ್ದೆ ಆಡಿಟಿಂಗ್ಗೆ. ಅವನು ಹೇಳ್ತಾನೆ, ಎನ್ ಆಡಿಟರ್ ಮಸ್ಟ್ ಹ್ಯಾವ್ ಅಕೌಂಟೆನ್ಸಿ ನಾಲೆಡ್ಜ್, ಹಿ ಮಸ್ಟ್ ಹ್ಯಾವ್ ಇಂಡಸ್ಟ್ರಿ ನಾಲೆಡ್ಜ್, ಹಿ ಮಸ್ಟ್ ಹ್ಯಾವ್ ಟ್ಯಾಕ್ಸೇಷನ್ ನಾಲೆಡ್ಜ್ ಎಲ್ಲ ಬರೆದು 24ನೇ ಪಾಯಿಂಟ್ ಕಡೆದು, ಎನ್ ಆಡಿಟರ್ ಮಸ್ಟ್ ಹ್ಯಾವ್ ಕಾಮನ್ ಸೆನ್ಸ್ ವಿಚ್ ಈಸ್ ಮೋಸ್ಟ್ ಅನ್ಕಾಮನ್ ಅಂತಾನೆ. ನಮಗೆ ಸಾಮಾನ್ಯ ಜ್ಞಾನ ಭಾಳ ಕಷ್ಟ ಸರ್. ಅದರಿಂದ ಕಾಮನ್ ಸೆನ್ಸ್ ನನಗಿದೆ ಅಂದ್ಕೊಂಬಿಟ್ರೆ ಕಾಮನ್ ಸೆನ್ಸ್ ಇಲ್ಲ ಅಂತ ಅರ್ಥ. ಅದರಿಂದ ಇಂಟ್ರಾಡೇ ಟ್ರೇಡಿಂಗ್ ಒಳ್ಳೆಯದೇ, ಲಾಭ ಮಾಡಿದವ್ರನ್ನ ನಾನು ನೋಡಿದ್ದೀನಿ. ಆದರೆ ನಷ್ಟ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದರಿಂದ ಭಾಳ ಕೇರ್ಫುಲ್ಲಾಗಿ ಮಾಡಬೇಕು. ಏನೇ ಮಾಡಬೇಕಾದ್ರೂ ನಾನೇ ಅಂದ್ಕೊಂಡು ಮಾಡಿದರೆ ಬಹಳ ಕಷ್ಟ. DVG ಅವ್ರು ಹೇಳಿದ್ದಾರೆ, ನನಗಿಂತ ಸಣ್ಣವನು ಇಲ್ಲಯ್ಯ. ಅಷ್ಟು ಅರ್ಥ ಮಾಡಿಕೊಂಡ್ರೆ ಜೀವನದಲ್ಲಿ ನಾವು ಸುಖವಾಗಿರ್ತೀವಿ. ಇಷ್ಟು ನನ್ನ ಅನಿಸಿಕೆ ಸರ್. ಎಸ್ ಸರ್. ಸರ್ ಇಲ್ಲಿ ಇಂಟ್ರಾಡೇ ಅಂದರೆ ನನಗೂ ತುಂಬ ಇದು ಕ್ಯೂರಿಯಾಸಿಟಿ. ನಾನು ಇಂಟ್ರಾಡೇ ಟ್ರೇಡರ್. ಒಂದು ಕಾಲದಲ್ಲಿ 2016ರಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದವಾಗ ಪ್ರತಿದಿನ ಇಂಟ್ರಾಡೇ ಮಾಡ್ತಾ ಇದ್ದೆ. ಇನ್ನೇನು ನಾಳೆ ಇವತ್ತು MBA ಎಕ್ಸಾಮ್ ಹಾಲ್ ಹೋಗಕ್ಕೆ ಮುಂಚೆನೋ 1 ಗಂಟೆಗೆ ಎಕ್ಸಾಮ್ ಇದ್ರೆ 12ವರೆಗೆ ಒಂದು ಇಂಟ್ರಾಡೇ ಹಾಕ್ಬಿಟ್ಟು ಎಕ್ಸಾಮ್ ಬರೆದ್ಬಿಟ್ಟು ಬಂದು ನೋಡ್ತಾ ಇದ್ದೆ ಏನಾಗಿದೆ ನನ್ನ ಟ್ರೇಡ್ ಅಂತ. ಆ ಥರ ಒಂದು ಇಂಟ್ರಾಡೇ ಟ್ರೇಡರ್ ನಾನು. ಬಟ್ ಫೈನಲಿ ನನಗೆ ಅನಿಸಿತ್ತು ಸರ್, ಇಂಟ್ರಾಡೇ ಅಲ್ಲಿ ಸಕ್ಸಸ್ ಅನ್ನೋದು ತುಂಬ ಅದು ಬೆರಳೆಣಿಕೆ ಅಷ್ಟೇ. ಸೊ ನಿಮ್ಗೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಏನೋ ಸಾಧನೆ ಮಾಡಬೇಕು, ಹೆಚ್ಚಿನ ಹಣ ಗಳಿಸ್ಬೇಕಂದ್ರೆ ನನ್ನ ಸಲಹೆ ಇಂಟ್ರಾಡೇ ಮಾಡಲೇಬೇಡಿ. ಸೊ ಸಣ್ಣ ಅಮೌಂಟಲ್ಲಿ ಜಸ್ಟ್ ಫಾರ್ ಲರ್ನಿಂಗ್ ಪರ್ಪಸ್, ಅಂದರೆ ಚಿಲ್ಲರೆ ಕಾಸು ಸಂಪಾದನೆ ಮಾಡಬೇಕು, ಏನೋ ಒಂದು ಸ್ವಲ್ಪ ಪೆಟ್ರೋಲ್ಗೆ, ಊಟಕ್ಕೆ, ಈ ಥರ ಸಣ್ಣ ಪುಟ್ಟ ಅಮೌಂಟ್ ಮಾಡಬೇಕಾದ್ರೆ ಇಂಟ್ರಾಡೇ ಮಾಡ್ಬೋದು. ಆ್ಯಂಡ್ ಇನ್ನೊಂದು ಸನ್ನಿವೇಶ ಏನಂದರೆ, ಮೊನ್ನೆ ಒಬ್ಬರು ಇದೇ ಥರ ಸ್ಕ್ಯಾಲ್ಪಿಂಗ್ ಮಾಡಿದ್ದಾರೆ. ಸ್ಕ್ಯಾಲ್ಪ್ ಮಾಡಿಬಿಟ್ಟು ಪಕ್ಕದವ್ರಿಗೆ ನೋಡಿ 2,000 ಬರ್ತಾ ಇದೆ ಹಿಂಗೆ ತೋರ್ಸಕ್ಕೆ ಹೋಗಿದ್ದಾರೆ. ಹಿಂಗೆ ಎತ್ತಷ್ಟಲ್ಲಿ ಅದು -2,000ಕ್ಕೆ ಬಂದ್ಬಿಟ್ಟೆ. ಅಂದರೆ ಅಷ್ಟು ವೇಗ ಇರಬೇಕು. ನೀವು ವೇಗವಾಗಿ ಇಲ್ಲ ಅಂದರೆ ಸ್ಕ್ಯಾಲ್ಪಿಂಗ್ ಅಲ್ಲಿ ಆ 2,000 ಪ್ರಾಫಿಟ್ಟು ಸೆಕೆಂಡ್ಸ್ಗಳಲ್ಲಿ ಮೈನಸ್ಗೂ ಬರುತ್ತೆ. ಆ್ಯಂಡ್ ಇನ್ನೊಂದು ಸನ್ನಿವೇಶ ನಾನು ನೋಡಿರೋದು, ಬೆಳಗ್ಗೆ ಎಲ್ಲ ನಾವು ಕುತ್ಕೊಂಡು ನೋಡ್ತಾ ಇದ್ವಿ, 10 ಗಂಟೆಯಿಂದ 12:30 1 ಗಂಟೆವರೆಗೂ ಮೂವ್ಮೆಂಟ್ ಇಲ್ಲ ಅವತ್ತಿನ ದಿವಸ. ಇನ್ನೇನು 1:15 ಹೊಟ್ಟೆ ಹಸಿತಾ ಇದೆ, ಈ ಕಡೆ 1:15 2 ಗಂಟೆಗೆ ಹೊಟ್ಟೆ ಹಸಿವು ಸ್ಟಾರ್ಟ್ ಆಯ್ತು. ಎದ್ದು ಓಟಕ್ಕೆ ಹೋಗಿ ಬರಷ್ಟಲ್ಲಿ ನೋಡಿದ್ರೆ 300 ಪಾಯಿಂಟ್ ಮೂವ್ಮೆಂಟ್ ನಿಫ್ಟಿ. ಅಂದರೆ ಆ ಮೂವ್ಮೆಂಟ್ಗೋಸ್ಕರ ಕಾದ್ವಿ, ಬರಲಿಲ್ಲ. ಬಟ್ 1:15 2 ಗಂಟೆಗೆ ನಾವು ಊಟಕ್ಕೆ ಹೋದಾಗ ನೋಡ್ಕೊಂಡು ಬಂದಿದೆ ಮೂವ್ಮೆಂಟ್. ಸೊ ಅಂದರೆ ಏನು ಮಾರಲ್ ಆಫ್ ದ ಸ್ಟೋರಿ ಅಂದರೆ, ನಾವು ಕಂಪ್ಯೂಟರ್ ಮುಂದೆ ಊಟ, ತಿಂಡಿ, ನೀರು ಎಲ್ಲ ಬಿಟ್ಟು ಕುತ್ಕೋಬೇಕಾಗತ್ತೆ. ಆ ಡೆಡಿಕೇಶನ್ ಬೇಕಾಗತ್ತೆ. ಸೊ ಎಕ್ಸ್ಪೆಷಲಿ ನನ್ನ ಅನುಭವದ ಮೇಲೆ ಹೇಳ್ತಾ ಇದ್ದೀನಿ, 12 ಗಂಟೆ ಮೇಲೆ 3 ಗಂಟೆ ಒಳಗಡೆ ಭಾರಿ ಮೂವ್ಮೆಂಟ್ ಬರೋದು ಇಂಟ್ರಾಡೇಲಿ. ಯೂಶಲಿ 12:15 ಅನ್ಕೊಳ್ಳಿ, 12:15 3 ಗಂಟೆ ಅಷ್ಟರಲ್ಲಿ ಒಳ್ಳೆ ಮೂವ್ಮೆಂಟ್ಗಳನ್ನು ನಾನು ನೋಡಿದ್ದೀನಿ. ಬೆಳಗ್ಗೆ 9:15 10:30ವರೆಗೂ ಮೂವ್ಮೆಂಟ್ ನೋಡ್ಬೋದು ಮಾರ್ಕೆಟಲ್ಲಿ. ಅದಾದ್ಮೇಲೆ ಮೂವ್ಮೆಂಟ್ ಇಲ್ಲ. ಆಲ್ಮೋಸ್ಟ್ ಒಂದು 3 ಅವರ್ ಬ್ರೇಕ್. ನನ್ನ ಪ್ರಕಾರ ಇಂಟ್ರಾಡೇ ಟ್ರೇಡರ್ಸು 1 ಗಂಟೆ ಮ್ಯಾಕ್ಸಿಮಮ್ 1-1:15 ಲಂಚ್ ಮುಗಿಸ್ಕೊಂಡ್ಬಿಡ್ಬೇಕು. 1:15 ಮೇಲೆ ಕುತ್ಕೊಂಡ್ರು ಸಹ ಏನಾದ್ರು ದುಡ್ಡು ಮಾಡ್ಬೋದು. ದಿನಕ್ಕೆ 2 ಟ್ರೇಡು 3 ಟ್ರೇಡು ಓಕೆ ಅಂತ ಅನ್ಸುತ್ತೆ. ಅದೇ ಕುತ್ಕೊಂಡು ದಿನಕ್ಕೆ 25-30 ಟ್ರೇಡು. ಇನ್ನೊಂದು ತುಂಬ ದೊಡ್ಡ ಘಟನೆ ಅಂದರೆ, ಇದು ನಮ್ಮ ಯಲಹಂಕ ಬ್ರಾಂಚಲ್ಲಿ ನಡೆದಿದ್ದು. ಒಬ್ಬರು ಕಮೋಡಿಟಿ ಟ್ರೇಡಿಂಗ್ ಅವ್ರಿಗೆ ಕಲ್ತಿದ್ರು. ಕಮೋಡಿಟಿ ಕ್ರೂಡ್ ಆಯಿಲಲ್ಲಿ ಸ್ಕ್ಯಾಲ್ಪಿಂಗು, ಒಂದೊಂದು ಪಾಯಿಂಟ್ಗೂ ವಿಡಿಯೋ ಗೇಮ್ ಥರ ಬೈ ಸೆಲ್ ಒಂದು 154 ಟ್ರೇಡ್ ಮಾಡಿದ್ದಾರೆ. ಸೊ 20,000 ಲಾಭ ಮಾಡಿದ್ದಾರೆ. ತುಂಬ ಖುಷಿ ಆಗ್ಬಿಟ್ರು ಅವರು. 124 ಟ್ರೇಡ್. ಅವ್ರಿಗೆ ಗೊತ್ತಿಲ್ಲ ಎಷ್ಟು ಟ್ರೇಡ್ ಮಾಡಿದ್ದೀನಿ ಅಂತ, ಟ್ರೇಡೇ ಗೊತ್ತಿಲ್ಲ.
20,000 ಲಾಭ ಬಂದಿದೆ ಅಂತ ನೆಕ್ಸ್ಟ್ ದಿವಸ ರಿಪೋರ್ಟ್ ಚೆಕ್ ಮಾಡಿದ್ರೆ -10,000 ಕಾಸ್ಟ್. ಏನಾಗಿದೆ ಅಂದರೆ ಎಲ್ಲ ಚಾರ್ಜಸ್ಗೆ ಹೋಗ್ಬಿಟ್ಟಿದೆ. ಚಾರ್ಜಸ್ಸು, STT, ಬ್ರೋಕರೇಜು, ಹತ್ರ 30,000 ಲಾಸ್ ಆಗಿದೆ. ಆಮೇಲೆ ಅವರು ಇದಕ್ಕೆ ಹೋದರು, ಬ್ರೋಕಿಂಗ್ ಕಂಪನಿಗೆ, ನಿಯರ್ ಬೈ ನಮ್ಮ ಯಲಹಂಕದ ಹತ್ರನೇ ಒಂದು ಕಂಪನಿ ಇದೆ, ಆ ಕಂಪನಿಗೆ ಹೋಗಿ ಕೇಳಿದ್ರೆ, ನೋಡಿ ಸರ್ ನೀವು ಇಷ್ಟು ಟ್ರೇಡ್ ಮಾಡಿದ್ದೀರಾ, ನಮಗೂ ಇಷ್ಟು ಕೊಟ್ಟಿದ್ದೀರಾ, ನಮಗೆ ಇಷ್ಟು ಕೊಟ್ಟಿದ್ದೀರಾ, ಕಂಪನಿಗೆ ಇದು STT ಇಷ್ಟು ಕೊಟ್ಟಿದ್ದೀರಾ, ಸರ್ಕಾರಕ್ಕೆ ಇಷ್ಟು ಕೊಟ್ಟಿದ್ದೀರಾ, ನೀವೇನೂ ಗಳಿಸಿಲ್ಲ. ನಿಮ್ಮಂಥವ್ರು ಒಂದು 10 ಜನ ನಮಗೆ ಸಿಕ್ಕಿದ್ರೆ ನಮ್ಮ ಕಂಪನಿಗೆ ತುಂಬಾ ಮೇಲಕ್ಕೆ ಹೋಗ್ತೀವಿ ನಾವು ಅಂತ ಹೇಳಿದ್ರು. ಸೊ ಮಾರಲ್ ಆಫ್ ದ ಸ್ಟೋರಿ ಅಂದರೆ ಇಂಟ್ರಾಡೇ ಮಾಡೋದ್ರಿಂದ ನಾವು ಶ್ರೀಮಂತರಾಗ್ತೀವೋ ಇಲ್ವೋ, ಬ್ರೋಕಿಂಗ್ ಕಂಪನಿಗಳು ಮಾತ್ರ ಭಾರಿ ದುಡ್ಡು ಮಾಡ್ತಾರೆ. ಬಿಕಾಸ್ ಬ್ರೋಕಿಂಗ್ ಅನ್ನೋದಕ್ಕಿಂತ STT ನಾನು ಹೇಳ್ತಾರೆ ಸರ್ಕಾರ, ಸೊ ಇವರು ಸಿಕ್ಕಾಪಟ್ಟೆ ದುಡ್ಡು ಮಾಡ್ತಾರೆ. ಸೊ ಆದಷ್ಟು ಲಿಮಿಟ್ ಮಾಡ್ಕೊಳ್ಳಿ. ದಿನಕ್ಕೆ 2-3 ಟ್ರೇಡ್, ನನ್ನ ಸಲಹೆ ಮೇಲೆ ಒಂದು 2-3 ಟ್ರೇಡ್, ಅದು ಸಹ ನಿಮ್ಮ ಹತ್ರ ಕೋಟಿ ಇದ್ರೂ ಸಹ ಬರೀ ಸಣ್ಣ ಅಮೌಂಟ್ ಸರ್, 10,000 20,000ದಲ್ಲೇ ಮಾಡಬೇಕು. ನಿಮ್ಮ ಹತ್ರ ಕೋಟಿ ಇದ್ರೂ ಇರ್ಬೋದು, ಯಾವ ಕಾರಣಕ್ಕೂ ಕೋಟಿನ ಇಂಟ್ರಾಡೇಗೆ ಹಾಕಬೇಡಿ. ಒಂದು 10,000 20,000 ಸ್ಕ್ಯಾಲ್ಪಿಂಗ್ ಅಂದರೆ ಸ್ವಲ್ಪ ಜನಕ್ಕೆ ಅದು ಇದಿರುತ್ತೆ ಸರ್, ಮಾಡಲೇಬೇಕು ಒಂಥರ ಕ್ರೇಜ್ ಇರುತ್ತೆ. ಇವತ್ತು ನಾನು ಇಂಟ್ರಾಡೆ ಮಾಡಿದ್ರೇ ನಿದ್ದೆ ಬರೋದು ಸ್ವಲ್ಪ ಜನಕ್ಕೆ. ಕನಸಲ್ಲೂ ಸಹ ಮೊನ್ನೆ ನಿದ್ದೆ ಮಾಡ್ತಾವ್ರೆ, ನೈಟು ಎತ್ಕೋ ಅಂತವ್ರೆ. ಏನು ಎತ್ಕೋಬೇಕು? ಪ್ರಾಫಿಟ್ ಎತ್ಕೋಬೇಕಂತ ಕನಸಲ್ಲೂ ಆ ಇಂಟ್ರಾಡೇನೇ ಬರುತ್ತೆ. ಬೇಕಾದ್ರೆ ನೀವು 6 ಅವರ್ ಗ್ರಾಫ್ ನೋಡ್ತಾ ಇದ್ರೆ ನಿದ್ದೆಯಲ್ಲೂ ಆ ಗ್ರಾಫ್ ಹಂಗೇ ಬರ್ತಾ ಇರ್ತದೆ. ರೆಡ್ ಕ್ಯಾಂಡ್ಲ್ ಬಂದರೆ ಕನಸಲ್ಲೇ ಬೆಚ್ಚ ಬೀಳ್ತಾರೆ. ಸೊ ಈ ಥರ ಇಂಟ್ರಾಡೇ ಮಾಡೋರು ಸೈಕಾಲಜಿನೇ ಬೇರೆ ಇರ್ತದೆ. ಅವರೇ ಪ್ರಪಂಚದಲ್ಲಿ ತುಂಬ ಯೂನಿಕಾಗಿ ಬಿಹೇವ್ ಮಾಡೋ ವ್ಯಕ್ತಿಗಳು ಯಾರಂದರೆ ಇಂಟ್ರಾಡೇ ಟ್ರೇಡರ್ಸ್. ನಾನು ನೋಡ್ದಂಗೆ ಅವ್ರನ್ನ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ತುಂಬ ಒಂದು ಒಳ್ಳೆ ಗೌರವಾನ್ವಿತ ಹೆಸರಿಟ್ಟಿದ್ದೀವಿ. ಚಿಂಟು ಟ್ರೇಡರ್, ಚಿಂಟು ಗ್ಯಾಂಗ್ ಅಂತಾನೆ ಕರಿತೀವಿ. ಆ ಚಿಂಟು ಗ್ಯಾಂಗ್ಗೆ ಆಲ್ ದ ಬೆಸ್ಟ್. ತುಂಬ ಒಂದು ಉಪಯುಕ್ತವಾದ ಮಾಹಿತಿ ಕೊಟ್ರಿ ಸರ್, ತುಂಬ ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 10 ಬ್ರಾಂಚ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ ಫೀಲ್ಡ್, ಎಲೆಕ್ಟ್ರಾನಿಕ್ ಸಿಟಿ, ಹುಬ್ಳಿ, ಕಲಬುರಗಿ, ದಾವಣಗೆರೆ, ಮಂಗಳೂರು ಹಾಗೂ ಮೈಸೂರು. ಸೊ ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ ಒಂದು 500 rupees ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೇದು. ಸೊ 3 days ವರ್ಕ್ಶಾಪ್ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರಿಗೆ ಸ್ಟಾಕ್ ಮಾರ್ಕೆಟ್ ಬೇಸಿಕ್ಸ್ ಸಹ ಗೊತ್ತಿಲ್ಲ, ಕಲಿಬೇಕು ಅಂತ ಆಸಕ್ತಿ ಇದೆಯೋ, ನಿಮಗೋಸ್ಕರ ನಾವು ನಮ್ಮ 10 ಬ್ರಾಂಚ್ಗಳಲ್ಲಿ ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ ಒಂದು ಐ ಓಪನರ್ ವರ್ಕ್ಶಾಪ್ ಅನ್ನ ಮಾಡ್ತೇವೆ. ಮಿಸ್ ಮಾಡದೆ ಕೆಳಕಂಡ ನಂಬರ್ಗೆ ಕರೆ ಮಾಡಿ ನಿಮ್ಮ ಸೀಟ್ಗಳನ್ನು ಕಾಯ್ದಿರಿಸಿ. ಪ್ರತಿ ಶುಕ್ರವಾರ 4 ಗಂಟೆಯಿಂದ 6 ಗಂಟೆಗೆ ಫ್ರೀ ಫಿನಾನ್ಷಿಯಲ್ ಪ್ಲಾನಿಂಗ್ ಕ್ಲಾಸಸ್ ಸಹ ಇರುತ್ತೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ಯು ವಿಲ್ ಸ್ಟಾರ್ಟ್ ಅರ್ನಿಂಗ್. ಸೊ TD ಅಕಾಡೆಮಿ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಮಂದಿ ಸಿಬ್ಬಂದಿ ಇದ್ದಾರೆ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಟ್ರೈನಿಂಗ್ ಕೊಡೋದಕ್ಕೆ. ಇನ್ನೇಕೆ ತಡ? ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಸೊ ಡೆಫಿನೆಟ್ಲಿ ಕಲ್ಸೋದಕ್ಕೆ ನಾವು ರೆಡಿ ಇದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಈ ವಾರ ನಿಮ್ಮ ಬ್ರಾಂಚ್ ಅಲ್ಲಿ ಬಂದು ನಾನು ಪಾಠ ಮಾಡ್ತಾ ಇದ್ದೀನಿ. ಸಿಗೋಣ ಫೇಸ್ ಟು ಫೇಸ್ ಇದೇ ಶುಕ್ರವಾರ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.